Question number 10A from February 2023 question paper. The question is, they want to make the manufacturing company as a smart company, and they want to use some sensors like a temperature sensor, pressure sensor, and vibrator sensor, flow sensor, etc. To monitor the required system parameters. And after getting the data, they will record that data in the system, and the historical data can be viewed whenever required using the cloud. So in order to design such a system, what are the components required? And if the system behaves improperly, how do you test and troubleshoot to make the system functional? ಇದು CO5 ಕ್ವಶನ್ ಆಗಿದೆ. ಇಂಥದ್ದು ಸುಮಾರು ಕ್ವಶನ್ಸ್ ಇದೆ. ಹೌ ಡು ಯು ಟೆಸ್ಟ್ ಅಂಡ್ ಟ್ರಬಲ್ ಶೂಟ್ ದ ಸಿಸ್ಟಮ್, ಹೌ ಡು ಯು ಡಿಸೈನ್ ದ ಸಿಸ್ಟಮ್, if the system is not working properly. ಈ ಥರ ಬೇರೆ ಬೇರೆ ಸಿನಾರಿಯೋಸ್ ಕೊಟ್ಟು ಕ್ವಶನ್ಸ್ ಕೇಳಿದ್ದಾರೆ. ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರ್ಬೋದು, ಸ್ಮಾರ್ಟ್ ಗ್ರಿಡ್ ಇರ್ಬೋದು, ಸ್ಮಾರ್ಟ್ ಟ್ರಾಫಿಕ್ ಸಿಸ್ಟಮ್ ಇರ್ಬೋದು, ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಸಿಸ್ಟಮ್, ಈ ಥರ ಸಿನಾರಿಯೋಸ್ ಬೇರೆ ಬೇರೆ ಕೊಡ್ತಾರೆ. ಬಟ್ ಕ್ವಶನಲ್ಲಿ ಒಂದು ಕ್ಲೂ ಇರುತ್ತೆ ಯಾವ್ಯಾವ ಸೆನ್ಸರ್ಸ್ ಯೂಸ್ ಮಾಡ್ತಾರೆ ಅಂತ. ಬೇಸ್ ಮೇಲೆ ನೀವು ಬರಿತಾ ಹೋಗಬೇಕು. ಇಲ್ಲಿ ಕ್ಲೂ ಕೊಟ್ಟಿದ್ದಾರೆ. ಟೆಂಪ್ರೇಚರ್ ಸೆನ್ಸರು, ಪ್ರೆಷರು, ವೈಬ್ರೇಷನ್, ಫ್ಲೋ ಸೆನ್ಸರ್ಸ್ ಯೂಸ್ ಮಾಡ್ತಾರೆ ಅಂತ ಕ್ಲೂ ಇದೆ. ಇದು ಇಷ್ಟೇ ಬರೆದ್ರೆ ಸಾಕಾಗಲ್ಲ. ಇನ್ನೂ ಒಂದಷ್ಟು ಸೆನ್ಸರ್ಸ್ ನಿಮಗೆ ಗೊತ್ತಿದ್ರೆ, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಉಪಯೋಗಿಸುವಂತ ಸೆನ್ಸರ್ಸ್ ಗೊತ್ತಿದ್ರೆ ಅದು ಕೂಡ ನೀವು ಆ್ಯಡ್ ಮಾಡಬೇಕು. ಏನೇನು ವಾಟ್ ಆರ್ ದ ಕಾಂಪೋನೆಂಟ್ಸ್ ರಿಕ್ವೈರ್ಡ್ ಅಂತ ಹೇಳಿದಾರಲ್ಲ, ಬರೀ ಸೆನ್ಸರ್ಸ್ ಬರೆದ್ರೆ ಅಷ್ಟೇ ಅದು ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಲ್ಲ. ಸೆನ್ಸರ್ಸ್ ಜೊತೆಗೆ ಇನ್ನೂ ಏನೆಲ್ಲ ಬೇಕು ಅನ್ನೋದನ್ನ ನೀವು ಡಿಸೈನ್ ಅಲ್ಲಿ ಬರಿಬೇಕಾಗತ್ತೆ. ಸೊ ಇಂಥದ್ದು ಸುಮಾರು ಕ್ವಶನ್ಸ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಒಂದೊಂದು ಕ್ವಶನಿಗೂ ಒಂದೊಂದು ಥರ ಹೇಗೆ ಡಿಸೈನ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ರೆಫರ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಯೂಸ್ ಕೇಸಸ್ಗೆ ಹೇಗೆ ಡಿಸೈನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಇವಾಗ ನಾವು ಅವ್ರು ಕೊಟ್ಟಿರೋ ಸೆನ್ಸರ್ಸ್ ಬಗ್ಗೆ ಒಂದು ಸ್ವಲ್ಪ ಬರಿತಾ ಹೋಗೋಣ. ಫಸ್ಟ್ ಒನ್ ಅವ್ರು ಕೊಟ್ಟಿರೋದು ಟೆಂಪ್ರೇಚರ್ ಸೆನ್ಸರ್. ಅದರಲ್ಲಿ ನಾನು ಒಂದಷ್ಟು ಇಲ್ಲಿ ಇಮೇಜಸ್ ಹಾಕಿದ್ದೀನಿ, ಬಟ್ ಅಲ್ಲಿ ಏನು ನೀವು ಫಿಗರ್ ಏನು ಬರೆಯೋದಿರಲ್ಲ, ಬರೀ ರೈಟಿಂಗ್ ಪಾರ್ಟ್ ಮಾತ್ರ ಬರೀಬೇಕು. ಸುಮ್ಮನೆ ಅದು ಹೇಗಿರುತ್ತೆ ನಿಮ್ಗೆ ಗೊತ್ತಾಗಲಿ ಅಂತ ನಾನು ಗೂಗಲಿಂದ ತೊಗೊಂಡು ಈ ಇಮೇಜಸ್ಸನ್ನು ಹಾಕಿದ್ದೀನಿ. ಸೊ ದಿಸ್ ಈಸ್ ದ ಇಮೇಜ್ ಫಾರ್ ರೆಸಿಸ್ಟೆನ್ಸ್ ಟೆಂಪ್ರೇಚರ್ ಡಿಟೆಕ್ಟರ್, RTD ಅಂತ ಹೇಳಿ. ಸೊ ಇದ್ರ ಕೆಲಸ ಏನು? RTD ಇದು ಟೆಂಪ್ರೇಚರ್ ಡಿಟೆಕ್ಟರ್ ಸೆನ್ಸರ್. ಇದು ಪ್ಯಾಸಿವ್ ಸೆನ್ಸರ್ ಆಗಿದೆ. ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತಂದರೆ, ವೆನ್ ಎವರ್ ದ ಟೆಂಪ್ರೇಚರ್ ಚೇಂಜಸ್, ದ ರೆಸಿಸ್ಟೆನ್ಸ್ ಆಫ್ ದ ಮೆಟಲ್ ಚೇಂಜಸ್. ದ ಟೆಂಪ್ರೇಚರ್ ಚೇಂಜ್ ಆದಂಗೆ ರೆಸಿಸ್ಟೆನ್ಸ್, ಮೆಟಲ್ದು ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಆ ಪ್ರಿನ್ಸಿಪಲ್ ಮೇಲೆ ಈ ಸೆನ್ಸರು ವರ್ಕ್ ಆಗುತ್ತೆ ಅಂತ. ಇದು ಇಟ್ಸ್ ನಾಟ್ ನೆಸರಿ ಅದರದ್ದು ಪ್ರಿನ್ಸಿಪಲ್ ಬರೀಬೇಕಂತಿಲ್ಲ, ಸುಮ್ಮನೆ ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಬರ್ದಿರೋದು. ಟೆಂಪ್ರೇಚರ್ ಸೆನ್ಸರ್ಸ್ ಮೆಜರ್ ದ ಹೀಟ್ ಲೆವೆಲ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ಹೀಟ್ ಲೆವೆಲನ್ನು ಮೆಜರ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಟೆಂಪ್ರೇಚರ್ ಸೆನ್ಸರ್. ನೆಕ್ಸ್ಟು ಪೀಸೋ ಸೆನ್ಸರ್ಸ್ ಅಂತ ಬರುತ್ತೆ. ಸೊ ಪೀಸೋ ಸೆನ್ಸರ್ ಅಂದರೆ ನೀವು EMTT ಸಬ್ಜೆಕ್ಟಲ್ಲೆಲ್ಲ ಓದಿರ್ತೀರಿ. ಪೀಸೋ ಪ್ರೆಷರ್ ಟ್ರಾನ್ಸ್ಡ್ಯೂಸರ್, ಪೀಸೋ ಎಲೆಕ್ಟ್ರಿಕ್ ಪ್ರೆಷರ್ ಟ್ರಾನ್ಸ್ಡ್ಯೂಸರ್ ಅಂತ. ಸೊ ಇದು ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೆ ವರ್ಕ್ ಆಗುತ್ತೆ. ಸೊ ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನು? It is a phenomenon in which certain materials, they generate electric charge in response to mechanical stress or deformation. Whenever the mechanical stress is applied to certain materials, they generate electric charge. And vice versa. Whenever the materials experience a mechanical strain, it generates the electric charge. Whenever we give the electric voltage to the sensor, certain materials, it vibrates. ಎರಡು ಆಗುತ್ತೆ. ಎಲೆಕ್ಟ್ರಿಕಲ್ ಎನರ್ಜಿ ಕೊಟ್ಟಾಗ ಮೆಕ್ಯಾನಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಮೆಕ್ಯಾನಿಕಲ್ ಎನರ್ಜಿ ಕೊಟ್ಟರೆ ಎಲೆಕ್ಟ್ರಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸಚ್ ಎಫೆಕ್ಟ್ ಈಸ್ ಕಾಲ್ಡ್ ಎಸ್ ಅ ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟ್. ಈ ಟ್ರಾನ್ಸ್ಡ್ಯೂಸರ್ಸ್ ಏನಿದೆ ಅಲ್ಲ, ಸೊ ಇದು ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೆ ವರ್ಕ್ ಆಗುತ್ತೆ. ಇಲ್ಲಿ ತೋರಿಸಿದ್ದಾರೆ, ಇಲ್ಲಿ ಒಂದು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಇದು ಫೋರ್ಸ್ ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ, ಅವಾಗ ಅದು ಎಲೆಕ್ಟ್ರಿಕ್ ವೋಲ್ಟೇಜ್ ಅನ್ನ ಜನರೇಟ್ ಮಾಡುತ್ತೆ ಅಂತ ತೋರಿಸಿದ್ದಾರೆ ಇಲ್ಲಿ. ಸೊ ಈ ಸೆನ್ಸರ್ಸ್ ಅನ್ನ ಉಪಯೋಗಿಸ್ಕೊಳ್ತಾರೆ. ನೆಕ್ಸ್ಟ್, ಈ ಸೆನ್ಸರ್ಸ್ ಏನಿದೆ ಅಲ್ಲ, ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್, ದೇ ಆರ್ ಕಾಮನ್ಲಿ ಯೂಸ್ಡ್ ಇನ್ ಸೆನ್ಸರ್ ಟು ಡಿಟೆಕ್ಟ್ ಚೇಂಜ್ ಇನ್ ಪ್ರೆಷರ್. ಚೇಂಜ್ ಇನ್ ಪ್ರೆಷರ್ನ ಡಿಟೆಕ್ಟ್ ಮಾಡೋಕೆ, ಚೇಂಜ್ ಇನ್ ಎಕ್ಸಲರೇಷನ್, ಚೇಂಜ್ ಇನ್ ಫೋರ್ಸು, ಇದನ್ನೆಲ್ಲ ಡಿಟೆಕ್ಟ್ ಮಾಡೋಕೆ ಈ ತರ ಸೆನ್ಸರ್ಸ್ ಅನ್ನ ಉಪಯೋಗಿಸ್ತಾರೆ.
ನೆಕ್ಸ್ಟ್ ವೈಬ್ರೇಷನ್ ಸೆನ್ಸರ್. ಸೊ ವೈಬ್ರೇಷನ್ ಸೆನ್ಸರ್ ಅಂದರೆ ದೇ ಡಿಟೆಕ್ಟ್ ಮೆಕ್ಯಾನಿಕಲ್ ಆಸಿಲೇಷನ್ಸ್ ಆ್ಯಂಡ್ ವೈಬ್ರೇಷನ್ಸ್ ಇನ್ ಮಷಿನರಿಯಲ್ಲಿ ಹೇಗೆ ಮಷಿನ್ ಇದು ನಾರ್ಮಲ್ ಆಗಿದೆಯಾ ಅಥವಾ ವೈಬ್ರೇಟ್ ಆಗ್ತಾ ಇದೆಯಾ ಅನ್ನೋದನ್ನ ಡಿಟೆಕ್ಟ್ ಮಾಡೋಕ್ಕೆ ಈ ವೈಬ್ರೇಷನ್ ಸೆನ್ಸರ್ಸನ್ನು ಉಪಯೋಗಿಸ್ತಾರೆ. ಮಷಿನ್ ತುಂಬ ವೈಬ್ರೇಟ್ ಆಗ್ತಾ ಇದ್ರೆ ಅದು ಇಕ್ವಿಪ್ಮೆಂಟ್ ಫೇಲ್ಯೂರ್ ಆಗುತ್ತಲ್ವ. ಸೊ ಈ ಸೆನ್ಸರ್ ಸಹಾಯದಿಂದ ಅದನ್ನು ನಾವು ಕಂಡುಹಿಡಿಬೋದು. vibrations in machinery which will help to prevent the equipment failure. Next flow sensor ಅಂತ ಬರುತ್ತೆ. ಸೊ ಫ್ಲೋ ಸೆನ್ಸರಲ್ಲಿ ಒಂದು ಎಕ್ಸಾಂಪಲ್ ನಾನು ಟರ್ಬೈನ್ ಫ್ಲೋ ಮೀಟರ್ದು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಇಮೇಜನ್ನು ಕೂಡ ಗೂಗಲಿಂದ ತೊಗೊಂಡಿದ್ದೀನಿ. ಸೊ ಇದ್ರ ಮೇಲೆ ಒಂದು ಎಕ್ಸ್ಪಿರಿಮೆಂಟೇ ಮಾಡಿದ್ದೀವಿ. ನೀವು ನಮ್ಮ ಯೂಟ್ಯೂಬ್ ವಿಡಿಯೋಸಲ್ಲಿ ಸಿಗುತ್ತೆ ಹೌ ಟು ಮೆಜರ್ ದ ವಾಟರ್ ಫ್ಲೋ ರೇಟ್ ಅಂತ ಯೂಸಿಂಗ್ ಫ್ಲೋ ಮೀಟರ್. ಸೊ ಈ ಡಿವೈಸಿಂದ ಫ್ಲೋ ಮೀಟರ್ನ ಕಂಡುಹಿಡಿಬೋದು, ಫ್ಲೋ ರೇಟನ್ನು ಕಂಡುಹಿಡಿಬೋದು. ದ ಫ್ಲೋ ಸೆನ್ಸರ್ಸ್ ದೇ ಮಾನಿಟರ್ ದ ರೇಟ್ ಆಫ್ ಫ್ಲೂಯಿಡ್ ಆರ್ ಗ್ಯಾಸ್ ಫ್ಲೋ ಇನ್ ಪೈಪ್ಸ್ ಅಲ್ಲಿ ಎಷ್ಟು ಯಾವ ರೇಟಲ್ಲಿ ಫೋರ್ಸಲ್ಲಿ ಗ್ಯಾಸ್ ಹೋಗ್ತಾ ಇದೆ, ಯಾವ ರೇಟಲ್ಲಿ ಫ್ಲೂಯಿಡ್ ಹೋಗ್ತಾ ಇದೆ ಅನ್ನೋ ಕಂಡುಹಿಡಿಬೇಕು ಅಂದರೆ ಇಂಥ ಫ್ಲೋ ಮೀಟರ್ಸನ್ನು ನಾವು ಉಪಯೋಗಿಸ್ಕೋಬೋದು. ದ ಟರ್ಬೈನ್ ಫ್ಲೋ ಮೀಟರ್ಸ್ ದೇ ಯೂಸ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ದ ಲಿಕ್ವಿಡ್ ಟು ರೊಟೇಟ್ ದ ರೋಟರ್ ವಿದಿನ್ ದ ಫ್ಲೋ ಸಿಸ್ಟಮ್. ಅದ್ರ ಒಳಗಡೆ ಒಂದು ರೋಟರ್ ಇರುತ್ತೆ, ಅದು ರೋಟರ್ ರೊಟೇಟ್ ಆಗುತ್ತೆ. ಯಾವಾಗ ಅದು ಇದು ಮೆಕ್ಯಾನಿಕಲ್ ಲಿಕ್ವಿಡ್ ಫ್ಲೋ ಆದಾಗ ರೋಟರ್ ರೊಟೇಟ್ ಆಗುತ್ತೆ. ಸೊ ದ ರೊಟೇಷನಲ್ ಸ್ಪೀಡ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ವೆಲಾಸಿಟಿ ಆಫ್ ದ ಫ್ಲೂಯಿಡ್. ಅದು ಯಾವ ಸ್ಪೀಡಲ್ಲಿ ಮೋಟರ್ ರೊಟೇಟ್ ಆಗುತ್ತೆ ಅದು ಫ್ಲೂಯಿಡ್ದು ರೇಟ್ ಆಗಿರುತ್ತೆ. ಯಾವ ರೇಟಲ್ಲಿ ಫ್ಲೂಯಿಡ್ ಹೋಗುತ್ತೆ ಇದ್ರೊಳಗಡೆ ಆ ರೇಟಲ್ಲಿ ಮೋಟ್ರ್ ತಿರುಗುತ್ತೆ. ಇದರಿಂದ ನಾವು ಫ್ಲೋ ರೇಟನ್ನು ಕಂಡುಹಿಡಿಬೋದು. ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ಸೆನ್ಸರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ಇದು ಅವ್ರು ಕೊಟ್ಟಿರೋ ಸೆನ್ಸರ್ಸ್ ಬಗ್ಗೆ ಬರೆದ್ವಿ. ಇನ್ನೆಲ್ಲ ಏನೇನು ಕಾಂಪೋನೆಂಟ್ಸ್ ಬೇಕು ಇನ್ ಆರ್ಡರ್ ಟು ಡಿಸೈನ್ ದ ಸಿಸ್ಟಮ್, ವಾಟ್ ಆರ್ ದ ಕಾಂಪೋನೆಂಟ್ಸ್ ರಿಕ್ವೈರ್ಡ್. ಸೊ ಸೆನ್ಸರ್ಸ್ ಈಗ ತಾನೇ ಹೇಳಿದ್ವಿ, ಫಸ್ಟ್ ಪಾರ್ಟ್ ಯಾವಾಗಲೂ ಸೆನ್ಸರ್ ಇರುತ್ತೆ, ಅದು ಬೇಸ್ ಲೆವೆಲಲ್ಲಿ ಅವ್ರು ಕೊಟ್ಟಿರೋದೇ ಕ್ವಶನಲ್ಲಿ ಇರೋದನ್ನೇ ಬರೆದ್ಬಿಡೋಣ. ಟೆಂಪ್ರೇಚರ್, ಪ್ರೆಷರ್, ವೈಬ್ರೇಷನ್ ಆ್ಯಂಡ್ ಫ್ಲೋ ಸೆನ್ಸರ್ ಟು ಮಾನಿಟರ್ ದ ಪ್ಯಾರಾಮೀಟರ್ಸ್. ಏನೇನು ಪ್ಯಾರಾಮೀಟರ್ಸನ್ನು ಮೆಜರ್ ಮಾಡುತ್ತೆ ಅಂತ ಈಗ ತಾನೇ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟು ಈ ಸಿಸ್ಟಮನ್ನು ಡಿಸೈನ್ ಮಾಡೋಕ್ಕೆ ನಮಗೆ ಮೈಕ್ರೋ ಕಂಟ್ರೋಲರ್ ಅಥವಾ PLCs ಬೇಕು. ಏನಕ್ಕೆ ಬೇಕು? ಡಿವೈಸಿಂದ ಡೇಟಾನ ಕಲೆಕ್ಟ್ ಮಾಡಿ ಮತ್ತು ಕ್ಲೌಡಿಗೆ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಅಥವಾ ಸೆಂಟ್ರಲ್ ಸಿಸ್ಟಮ್ಗೆ ಟ್ರಾನ್ಸ್ಮಿಟ್ ಮಾಡೋಕ್ಕೆ ನಮಗೆ ಮೈಕ್ರೋ ಕಂಟ್ರೋಲರ್ ಬೇಕು. ಮೈಕ್ರೋ ಕಂಟ್ರೋಲರ್ ಅಂದ ತಕ್ಷಣ ಯಾವ ಮೈಕ್ರೋ ಕಂಟ್ರೋಲರ್ ಬೇಕು ಅನ್ನೋದು ಒಂದು ಕ್ವಶನ್. ಆಲ್ಸೋ ಆರ್ಡಿನೋ ಬೋರ್ಡ್ ಬೇಕಾ, ರಾಸ್ಬೆರಿ ಪೈ ಬೇಕಾ, ಆ ಥರ ಒಂದಷ್ಟು ಪಾಯಿಂಟ್ಸ್ ನಿಮಗೆ ಗೊತ್ತಿರೋದನ್ನು ಬರಿತಾ ಹೋಗಿ. ಆರ್ಡಿನೋ ಬೋರ್ಡ್ಸ್ ಆರ್ ಯೂಸ್ಡ್ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಪ್ಲಿಕೇಶನ್ಗೆ ಆರ್ಡಿನೋ ಬೋರ್ಡನ್ನು ಯೂಸ್ ಮಾಡ್ತಾರೆ. ಸೊ ಏನಕ್ಕೆ ಅಂದರೆ ದೇ ಆರ್ ಯೂಸ್ ಟು ಕಲೆಕ್ಟ್ ದ ಡೇಟಾ ಆ್ಯಂಡ್ ಪ್ರೀ-ಪ್ರೊಸೆಸಿಂಗ್ the sensor data before transmitting it to the ಕ್ಲೌಡಿಗೆ ಕಳಿಸೋಕ್ಕಿಂತ ಮುಂಚೆ ಪ್ರೀ-ಪ್ರೊಸೆಸ್ ಮಾಡಿ ಕಳಿಸೋಕೆ ಆರ್ಡಿನೋ ಬೋರ್ಡನ್ನು ಉಪಯೋಗಿಸ್ತಾರೆ. ಈಗ ಟ್ರೆಂಡ್ ಇರೋದು ರಾಸ್ಬೆರಿ ಪೈದು. ಸೊ ಮೈಕ್ರೋ ಕಂಟ್ರೋಲರ್ ರಾಸ್ಬೆರಿ ಪೈನ ಎಡ್ಜ್ ಕಂಪ್ಯೂಟಿಂಗ್ ಡಿವೈಸ್ ಆಗಿ ಯೂಸ್ ಮಾಡ್ತಾರೆ. ಯಾಕಂದರೆ ಇಟ್ ಹ್ಯಾಸ್ ಕೆಪಾಬಿಲಿಟಿ ಆಫ್ ಡೇಟಾ ಪ್ರೊಸೆಸಿಂಗ್ ಇದೆ, ಡೇಟಾ ಅನಾಲಿಸಿಸ್ ಇದೆ, and which are suitable for application that require more computing power ಅಂತಲ್ಲಿ ರಾಸ್ಬೆರಿ ಪೈನ ಉಪಯೋಗಿಸ್ತಾರೆ. ಸೊ ಅದು ಬೇಡ ಅಂದರೆ ESP8266 ಉಪಯೋಗಿಸ್ಕೋಬೋದು. ಯಾಕಂದರೆ ಇದಕ್ಕೆ ಬಿಲ್ಟಿನ್ ವೈಫೈ ಕೆಪಾಬಿಲಿಟಿ ಇರುತ್ತೆ. ಸೊ ಅವು ಕ್ಲೌಡಿಗೆ ಡೈರೆಕ್ಟಾಗಿ ನಾವು ಕನೆಕ್ಟ್ ಮಾಡ್ಬೋದು. ESPಯಿಂದ ಡೇಟಾನ ನಾವು ಡೈರೆಕ್ಟ್ ಕ್ಲೌಡಿಗೆ ಕಳಿಸ್ಬೋದು. ಸೊ ಅದನ್ನು ESP8266 IoT ಅಪ್ಲಿಕೇಶನ್ಗೆ ಇದು ತುಂಬ ಸೂಟೇಬಲ್ ಮೈಕ್ರೋ ಕಂಟ್ರೋಲರ್ ಇದು. ಸೊ they are also used to collect the sensor data and transmit it to the cloud platform. ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ ಈಗ, ಪಾರ್ಟಿಕಲ್, ಫೋಟಾನ್ ಆರ್ ಎಲೆಕ್ಟ್ರಾನ್ ಅಂತ. ನಾವು ಯಾರು ಯೂಸ್ ಮಾಡಿಲ್ಲ ಇದನ್ನು. ದೀಸ್ ಮೈಕ್ರೋ ಕಂಟ್ರೋಲರ್ಸ್ ಆರ್ ಡಿಸೈನ್ ಫಾರ್ IoT ಅಪ್ಲಿಕೇಶನ್. ಯಾಕಂದರೆ ಅದು ಸೆಲ್ಯುಲರ್ ಕನೆಕ್ಟಿವಿಟಿಗೆ ಇಟ್ ಇನ್ಕ್ಲೂಡ್ ಸೆಲ್ಯುಲರ್ ಕನೆಕ್ಟಿವಿಟಿ, ರಿಮೋಟ್ ಮಾನಿಟರಿಂಗ್ ಮತ್ತು ಡೇಟಾ ಟ್ರಾನ್ಸ್ಮಿಷನ್ಗೆ ಇದನ್ನು ಉಪಯೋಗಿಸ್ತಾರೆ. ಪಾರ್ಟಿಕಲ್ ಫೋಟಾನ್ ಅಂಥೇಳಿ. ಏನದು ಸೆಲ್ಯುಲರ್ ಕನೆಕ್ಟಿವಿಟಿ ಅಂದರೆ ಇಟ್ ರೆಫರ್ಸ್ ಟು ದ ಎಬಿಲಿಟಿ ಆಫ್ ಡಿವೈಸ್ ಟು ಕನೆಕ್ಟ್ ಟು ದ ಮೊಬೈಲ್ ನೆಟ್ವರ್ಕಿಗೆ ಕನೆಕ್ಟ್ ಮಾಡೋದು ಆ್ಯಂಡ್ ಕಮ್ಯುನಿಕೇಟ್ ವಿತ್ ಅದರ್ ಡಿವೈಸ್ ಥ್ರೂ ದ ನೆಟ್ವರ್ಕ್.
It relies on the use of cellular technology ಮೇಲೆ ರಿಲೈ ಆಗಿರುತ್ತೆ ಇದು, ವಿಚ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ರೇಡಿಯೋ ವೇವ್ಸ್ ಟು ಟ್ರಾನ್ಸ್ಮಿಟ್ ರೇಡಿಯೋ ವೇವ್ಸ್ನ ಯೂಸ್ ಮಾಡಿಬಿಟ್ಟು ವಾಯ್ಸನ್ನು ಟ್ರಾನ್ಸ್ಮಿಟ್ ಮಾಡೋಕ್ಕೆ, ಟೆಕ್ಸ್ಟನ್ನು ಟ್ರಾನ್ಸ್ಮಿಟ್ ಮಾಡೋಕ್ಕೆ, ಡೇಟಾನ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಇದನ್ನ ಸೆಲ್ಯುಲರ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಸೊ ಮೇಕಿಂಗ್ ದೆಮ್ ಸೂಟೇಬಲ್ ಫಾರ್ ರಿಮೋಟ್ ಮಾನಿಟರಿಂಗ್ ಆ್ಯಂಡ್ ಡೇಟಾ ಟ್ರಾನ್ಸ್ಮಿಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈಕ್ರೋಕಂಟ್ರೋಲರ್. Then in smart manufacturing companies, definitely the PLCs are used. PLC ಅಲ್ಲಿ ಯಾವ್ಯಾವುದು PLC ಅಂತ ಇದ್ರೆ ಗೊತ್ತಿದ್ರೆ ಬರೀರಿ ಅಷ್ಟೇ. ಕಾಮನ್ಲಿ ಯೂಸ್ಡ್ PLCs ಆರ್ ಸಿಮೆನ್ಸ್ ಕಂಪನಿ ಅವ್ರದ್ದಿದೆ, ಅಲೆನ್ ಬ್ರಾಡ್ಲಿ ಕಂಪನಿ ಅವ್ರದ್ದು PLCನ ಯೂಸ್ ಮಾಡ್ತಾರೆ ಅಂತ ಬರೀಬೇಕು. ಸೊ ಇದು ಸಿಮೆನ್ಸ್ ಕಂಪನಿ ಇದೆ ಅಲ್ಲ, ಅದು ಇಂಡಸ್ಟ್ರಿಯಲ್ ಆಟೋಮೇಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಅಲೆನ್ ಬ್ರಾಡ್ಲಿನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತಾರೆ. ಮಿಟ್ಸುಬಿಷಿ ಅಂತ ಬರುತ್ತೆ ಇತ್ತೀಚೆಗೆ, ಮಿಟ್ಸುಬಿಷಿನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಇಂಡಸ್ಟ್ರಿಯಲ್ ಆಟೋಮೇಷನ್ನು ಅಲ್ಲಿ ಮಿಟ್ಸುಬಿಷಿನ ಯೂಸ್ ಮಾಡ್ತಾರೆ. ಸ್ನೈಡರ್ ಅಂತ ಒಂದು ಬರುತ್ತೆ, ಅಥವಾ ಮೋಡಿಕಾನ್ ಅಂತ, ಮುಂಚೆ ಮೋಡಿಕಾನ್ ಅಂತಿದ್ರು, ಈಗ ಸ್ನೈಡರ್ ಎಲೆಕ್ಟ್ರಿಕಲ್ ಅಂತ ಹೇಳ್ತಾರೆ. ಸೊ ಸ್ನೈಡರ್ PLCs ಅದನ್ನು ಇಂಡಸ್ಟ್ರಿ ಪ್ರಾಸೆಸ್ ಕಂಟ್ರೋಲ್ ಆ್ಯಂಡ್ ಆಟೋಮೇಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಒಮರಾನ್ ಅಂತ ಬರುತ್ತೆ. ಸೊ ಈ ಥರ ಒಂದಷ್ಟು ನಿಮಗೆ ಇಂಡಸ್ಟ್ರಿಯಲ್ ಆಟೋಮೇಷನ್ ಸಬ್ಜೆಕ್ಟಲ್ಲಿ ನೀವು ಓದಿರ್ತೀರಲ್ವ, ಯಾವ್ಯಾವುದು PLC ಇದೆ ಅಂತ, ಅದನ್ನು ನೀವು ಲಿಸ್ಟ್ ಮಾಡ್ಕೋಬೋದು. ಸೊ ದಿಸ್ ಈಸ್ ಅಬೌಟ್ PLC. ಈ ಯಾವುದೇ PLC ಸೆಲೆಕ್ಟ್ ಮಾಡಲಿ, ಯಾವುದೇ ಮೈಕ್ರೋ ಕಂಟ್ರೋಲರ್ ಸೆಲೆಕ್ಟ್ ಮಾಡಲಿ, ಯು ಹ್ಯಾವ್ ಟು ಕನ್ಸಿಡರ್ ಹೌ ಮೆನಿ ನಂಬರ್ ಆಫ್ IO ports ಆರ್ ರಿಕ್ವೈರ್ಡ್ ಆ್ಯಂಡ್ ವಾಟ್ ಇಸ್ ದ ಪ್ರೊಸೆಸಿಂಗ್ ಪವರ್ ಆ್ಯಂಡ್ ವಾಟ್ ಆರ್ ದ ಕಮ್ಯುನಿಕೇಶನ್ ಪ್ರೋಟೋಕಾಲ್ಸ್ ರಿಕ್ವೈರ್ಡ್. ಅದ್ರ ಮೇಲೆ ನಾವು ಮೈಕ್ರೋ ಕಂಟ್ರೋಲರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಮಗೆ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಬೇಕು ಇನ್ ಆರ್ಡರ್ ಟು ಸ್ಟೋರ್ ಆ್ಯಂಡ್ ಮ್ಯಾನೇಜ್ ದ ಹಿಸ್ಟಾರಿಕಲ್ ಡೇಟಾ. ಸೊ ಅದರಲ್ಲಿ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಯಾವುದು ಅಂತ ನಾವು ಆಲ್ರೆಡಿ ಓದಿರ್ತೀವಲ್ಲ, ನಿಮಗೆ ಗೊತ್ತಿರೋದು ಒಂದಷ್ಟು ಬರೀರಿ. ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಲೈಕ್ ಅಮೆಝಾನ್ ವೆಬ್ ಸರ್ವಿಸು, ಅಮೆಝಾನ್ ಅಜೂರೆ, ಮೈಕ್ರೋಸಾಫ್ಟ್ ಅಜೂರೆ, ಗೂಗಲ್ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ GCP ಅಂತ ಹೇಳ್ತೀವಿ, IBM ಕ್ಲೌಡ್. ಸೊ ಈ ಥರ ನಾವು ಕ್ಲೌಡ್ ಸರ್ವಿಸ್ ಪ್ರೊವೈಡರ್ನ ಉಪಯೋಗಿಸ್ಕೊಂಡು ಎಕ್ಸಿಸ್ಟಿಂಗ್ IT ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ಸರ್ವಿಸನ್ನು ತೊಗೋಬೇಕು ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಫ್ಯಾಕ್ಟರ್ಸ್ ಲೈಕ್ IT ಇನ್ಫ್ರಾಸ್ಟ್ರಕ್ಚರ್, ಬಜೆಟ್ ಮತ್ತು ಸ್ಪೆಸಿಫಿಕ್ ಸರ್ವಿಸಸ್ ಆಫರ್ಡ್. ನೆಕ್ಸ್ಟ್ ಕನೆಕ್ಟಿವಿಟಿ ಹೇಗೆ ಮಾಡೋದು? ಸೊ ಸೆನ್ಸರ್ಸ್ ಆಯಿತು, ಮೈಕ್ರೋ ಕಂಟ್ರೋಲರ್ ಆಯಿತು, PLC ಆಯಿತು, ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಆಯಿತು. ಇನ್ನು ಕನೆಕ್ಟಿವಿಟಿ ಹೇಗೆ ಮಾಡೋದು? ಇಂಟರ್ನೆಟ್ ಕನೆಕ್ಟಿವಿಟಿ ಥ್ರೂ ಈಥರ್ನೆಟ್ಟಿಂದ ಮಾಡ್ಕೋಬೋದು, ವೈಫೈಯಿಂದ ಕನೆಕ್ಟಿವಿಟಿ ತೊಗೋಬೋದು, ಆರ್ ಅದರ್ ಮೀನ್ಸ್ ಫಾರ್ ಟ್ರಾನ್ಸ್ಮಿಟಿಂಗ್ ಡೇಟಾ ಟು ದ ಕ್ಲೌಡ್. ನಮ್ಮ ಮೇನ್ ಏಮ್ ಅಂದರೆ ಡೇಟಾನ ಕ್ಲೌಡಿಗೆ ಕಳಿಸೋದು. ಕ್ಲೌಡಿಗೆ ಕಳಿಸೋಕ್ಕೆ ಯಾವುದು ಬೇಕು ಅನ್ನೋದನ್ನು ಚೂಸ್ ಮಾಡ್ಕೋಬೇಕು. ದೆನ್ IoT ಡಿವೈಸಸ್ ಇನ್ನೆಲ್ಲ ಡೇಟಾ ಟ್ರಾನ್ಸ್ಮಿಟ್ ಮಾಡೋಕ್ಕೆ, ಕಮ್ಯುನಿಕೇಷನ್ ಮಾಡೋಕ್ಕೆ ಒಂದಷ್ಟು ಪ್ರೋಟೋಕಾಲ್ಸ್ಗಳನ್ನು ಬೇಕಾಗುತ್ತೆ. ಸೊ ಅದು ನಿಮಗೆ ಗೊತ್ತಿರೋದು, ನಾವು ಕಾಮನ್ಲಿ MQTT ಅಂತ IoT ಸಬ್ಜೆಕ್ಟಲ್ಲಿ ತುಂಬ ಓದ್ತೀವಿ. MQTT ಪ್ರೋಟೋಕಾಲ್ ಯೂಸ್ ಮಾಡ್ಬೋದು, HTTP ಯೂಸ್ ಮಾಡ್ಬೋದು, ಅಥವಾ COAP ಕಮ್ಯುನಿಕೇಷನ್ ಪ್ರೋಟೋಕಾಲ್ನ ಯೂಸ್ ಮಾಡಿ they are capable of connecting to the cloud. With the help of these protocols we can send the data to the cloud ಅಂತ ಬರೀರಿ. ನೆಕ್ಸ್ಟ್ ಗೇಟ್ವೇಸ್ ಬೇಕಾಗುತ್ತೆ. ಸೊ ಯು ರಿಕ್ವೈರ್ ಗೇಟ್ವೇಸ್ ಟು ಫಾರ್ ಅಗ್ರಿಗೇಷನ್ ಆಫ್ ದ ಡೇಟಾ ಫ್ರಮ್ ಬೇರೆ 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 ಸೆನ್ಸರ್ಸಿಂದ ಎಷ್ಟೊಂದು ಡೇಟಾ ಬಂದಿರುತ್ತಲ್ಲ, ಬಂದಿರೋ ಡೇಟಾನೆಲ್ಲ ಕ್ಲೌಡಿಗೆ ಕಳಿಸ್ಬಾರದು. ಸೊ ಮೊದಲೇ ಅದನ್ನ ಒಂದು ಸ್ಟೆಪ್ ಫಿಲ್ಟರ್ ಮಾಡಿ, ಅಗ್ರಿಗೇಟ್ ಮಾಡಿ, ಆಮೇಲೆ ಟ್ರಾನ್ಸ್ಮಿಟ್ ಮಾಡೋದಿರುತ್ತೆ. ಸೊ ಆ ಅಗ್ರಿಗೇಷನ್ನು, ಫಿಲ್ಟ್ರಿಂಗು ಯಾವುದು ಮಾಡುತ್ತೆ ಅಂದರೆ ಗೇಟ್ವೇ ಡಿವೈಸಸ್ ಮಾಡುತ್ತೆ. ಅದಕ್ಕೆ ಗೇಟ್ವೇ ಡಿವೈಸಸ್ಸನ್ನು ಯೂಸ್ ಮಾಡ್ಕೋಬೇಕು. ದೇ ಯೂಸ್ ಟೆಕ್ನಾಲಜಿ ಲೈಕ್ ವೈಫೈ, ಸೆಲ್ಯುಲರ್ ಆರ್ ಈಥರ್ನೆಟ್ ಫಾರ್ ದೇರ್ ಕನೆಕ್ಟಿವಿಟಿ. ದೆನ್ ಯೂಸರ್ ಇಂಟರ್ಫೇಸ್ ಬೇಕು. ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸ್ಮಾರ್ಟ್ ಆಗಬೇಕಂದ್ರೆ ಯೂಸರ್ ಇಂಟರ್ಫೇಸ್ ಬೇಕಾಗುತ್ತೆ ಇನ್ ಆರ್ಡರ್ ಟು ವ್ಯೂ ದ ಹಿಸ್ಟಾರಿಕಲ್ ಡೇಟಾ ಆ್ಯಂಡ್ ಸಿಸ್ಟಮ್ ಸ್ಟೇಟಸ್. ನೆಕ್ಸ್ಟ್ ಒಂದಷ್ಟು ಸಾಫ್ಟ್ವೇರ್ಗಳು ಬೇಕಾಗ್ತವೆ, ಸಾಫ್ಟ್ವೇರ್ ಟೂಲ್ಸ್ಗಳು ಬೇಕಾಗುತ್ತೆ ಸಿಸ್ಟಮನ್ನು ಡಿಸೈನ್ ಮಾಡೋಕ್ಕೆ. ಸೊ ಅದರಲ್ಲಿ ಒಂದಷ್ಟು ಲಿಸ್ಟ್ ಮಾಡಿ, ಅದೇನು ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ. ಅಮೆಝಾನ್ ಕ್ವಿಕ್ ಸೈಟ್ ಅಂತ ಒಂದು ಡೇಟಾ ಅನಾಲಿಟಿಕ್ಸ್ ಸಾಫ್ಟ್ವೇರ್ ಟೂಲ್ ಇದೆ. ಅದು ಡೇಟಾ ಅನಾಲಿಸಿಸ್ ಮಾಡೋಕ್ಕೆ, ವಿಜುವಲೈಸೇಷನ್ ಮಾಡೋಕ್ಕೆ ಅಮೆಝಾನ್ ಕ್ವಿಕ್ ಸೈಟ್ ಅಂತ ಯೂಸ್ ಮಾಡ್ತಾರೆ. ಪವರ್ BI ಅಂಥೇಳಿ ಮೈಕ್ರೋಸಾಫ್ಟ್ ಅಜೂರೆ ಅವ್ರದ್ದು ಇದು. ಮೇಲ್ ಕ್ವಿಕ್ ಸೈಟ್ ಇರೋದು ಅದು AWS ಅವ್ರದ್ದು. ಸೊ ಇದನ್ನು ಡೇಟಾ ಅನಾಲಿಟಿಕ್ಸ್ ಮತ್ತು ವಿಜುವಲೈಸೇಷನ್ಗೆ ಯೂಸ್ ಮಾಡೋಂಥ ಸಾಫ್ಟ್ವೇರ್ ಟೂಲು. ಗೂಗಲ್ ಡೇಟಾ ಸ್ಟುಡಿಯೋ ಅಂತ, ಗೂಗಲ್ ಕ್ಲೌಡ್ ಅವ್ರದ್ದು ಇದೆ ಇದು.
ಇದು ಕೂಡ ಅನಾಲಿಸಿಸ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಇಷ್ಟೆಲ್ಲ ಡಿಸೈನ್ ಆದಮೇಲೆ ಫಂಕ್ಷನ್ ಅದು ಫಂಕ್ಷನ್ ನಾವು ಮಾಡಿರೋಂಥ ಸಿಸ್ಟಮು ಸರಿಯಾಗಿ ವರ್ಕ್ ಆಗಬೇಕು. ಸೊ ವರ್ಕ್ ಆಗಬೇಕಂದ್ರೆ ಫಸ್ಟ್ ಸಪೋಸ್ ಅದು ವರ್ಕ್ ಆಗಲಿಲ್ಲ, ಎಲ್ಲೋ ಒಂದು ಕಡೆ ಮಾಲ್ ಫಂಕ್ಷನ್ ಆಗ್ತಾ ಇದೆ ಅಂತಂದರೆ ವಿ ಹ್ಯಾವ್ ಟು ಟೆಸ್ಟ್ ಆ್ಯಂಡ್ ಟ್ರಬಲ್ ಶೂಟ್ ದ ಸಿಸ್ಟಮ್. ಸೊ ವಾಟ್ ಈಸ್ ಟೆಸ್ಟಿಂಗ್? First, we have to do the functional testing. So regularly, you have to test the sensor for accuracy and whether they are responding correctly to the change in monitor parameters ಅಂತ ಅದನ್ನು ಟೆಸ್ಟ್ ಮಾಡಬೇಕು. ಡೇಟಾ ವ್ಯಾಲಿಡೇಷನ್ ಮಾಡಬೇಕು. ಅಂದರೆ ಡೇಟಾ ಇನ್ ದ ಕ್ಲೌಡ್ ಫಾರ್ ಎನಿ ಡೇಟಾ ಮಿಸ್ ಆಗಿದೆಯಾ ಅಂತ ಒಂದು ವ್ಯಾಲಿಡೇಷನ್ ಅಲ್ಗಾರಿದಮನ್ನು ಯೂಸ್ ಮಾಡಿಕೊಂಡು ವ್ಯಾಲಿಡೇಷನ್ ಮಾಡಬೇಕು. ನೆಟ್ವರ್ಕ್ ಕನೆಕ್ಟಿವಿಟಿ ಆಗ್ತಾ ಇದೆಯಾ, ಅಂದರೆ ನೆಟ್ವರ್ಕ್ ಕನೆಕ್ಷನ್ ಸೆನ್ಸರ್ಸು, ಮೈಕ್ರೋ ಕಂಟ್ರೋಲರ್ಸು, ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಕರೆಕ್ಟಾಗಿ ಕನೆಕ್ಟಿವಿಟಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ನೆಕ್ಸ್ಟ್ ಯೂಸರ್ ಇಂಟರ್ಫೇಸ್ ಟೆಸ್ಟಿಂಗ್ ಮಾಡಬೇಕು. ನಾವು ಅಲ್ಲಿ ಈ ಮೇಲೆ ಡಿಸೈನಿಂಗ್ ಏನೆಲ್ಲ ಯೂಸ್ ಮಾಡಿದ್ದೀವಿ ಪ್ರತಿಯೊಂದನ್ನು ಟೆಸ್ಟ್ ಮಾಡ್ತೀವಿ ಅಂತ ಬರಿತಾ ಹೋಗಬೇಕು. ಅಲರ್ಟ್ ಸಿಸ್ಟಮ್ ಮೇಂಟೆನೆನ್ಸ್, ಕ್ಯಾಲಿಬ್ರೇಷನ್ ಈ ಥರ ಟೆಸ್ಟ್ ಮಾಡ್ತೀವಿ ಅಂತ ಬರ್ಕೊಂಡು ಹೋಗಬೇಕು. ಸೊ ಸಪೋಸ್ ಇವೆಲ್ಲ ಟೆಸ್ಟ್ ಮಾಡುವಾಗ ಯಾವುದಾದ್ರೂ ಒಂದು ಪಾರ್ಟಲ್ಲಿ ವರ್ಕ್ ಆಗಿಲ್ಲ ಅಂತಂದರೆ ಸೊ ಅದನ್ನು ನಾವು ಟ್ರಬಲ್ ಶೂಟ್ ಮಾಡಬೇಕು. ಟ್ರಬಲ್ ಶೂಟ್ ಅಂತಂದರೆ ಈಗ ಒಂದು ಸೆನ್ಸರ್ ಸರಿಯಾಗಿ ವರ್ಕ್ ಇಂಥ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕೊಟ್ಟಿಲ್ಲ ಅಂದರೆ ವಿ ಹ್ಯಾವ್ ಟು ರೀಪ್ಲೇಸ್ ದ ಸೆನ್ಸರ್. ಅಥವಾ ಸೆನ್ಸರ್ ವರ್ಕ್ ಆಗ್ತಾ ಇದೆ, ಕ್ಲೌಡಿಗೆ ಡೇಟಾ ಹೋಗ್ತಾ ಇಲ್ಲ ಅಂತಂದರೆ ಕನೆಕ್ಟಿವಿಟಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಸೊ ಈ ಥರ ಪ್ರತಿಯೊಂದನ್ನು ಟೆಸ್ಟ್ ಮಾಡಿ ಟ್ರಬಲ್ ಶೂಟ್ ಮಾಡಿದ್ರೆ ನಮ್ಮ ಸಿಸ್ಟಮು ಕಂಪ್ಲೀಟಾಗಿ ಡಿಸೈನ್ ಆಗುತ್ತೆ, ಟೆಸ್ಟ್ ಆ್ಯಂಡ್ ಟ್ರಬಲ್ ಶೂಟ್ ಆಗುತ್ತೆ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದೇ ಥರ ಬೇರೆ ಕ್ವಶನಿಗೂ ನೀವು ಆನ್ಸರ್ ಮಾಡ್ತಾ ಹೋಗಬೇಕು. ನಾನು ಇಷ್ಟೊತ್ತನ ಎಕ್ಸ್ಪ್ಲೇನ್ ಮಾಡಿದ್ದು ತುಂಬ ದೊಡ್ಡದು ಅನಿಸಿದರೆ ನಿಮಗೆ ಎಕ್ಸ್ಪ್ಲನೇಷನ್ನು ಸಿಂಪಲ್ ಆಗಿ ಸೆನ್ಸರ್ಸ್ ಯಾವ್ದು ಯೂಸ್ ಮಾಡ್ತೀರಿ, ಸೆನ್ಸರ್ಸ್ ಬಗ್ಗೆ ಅದಕ್ಕೆ ಡೆಫಿನೇಷನ್ ಏನು ಬರೆಯೋಕ್ಕೆ ಹೋಗ್ಬೇಡಿ. ಸೆನ್ಸರ್ಸ್ ಯಾವ್ದು ಯೂಸ್ ಮಾಡ್ತೀವಿ, ಮೈಕ್ರೋ ಕಂಟ್ರೋಲರ್ ಯಾವ್ದು ಯೂಸ್ ಮಾಡ್ತೀವಿ, ಮತ್ತು PLCs ಯಾವ್ದು ಯೂಸ್ ಮಾಡ್ತೀವಿ, ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಯಾವ್ದು ಯೂಸ್ ಮಾಡ್ಕೊಳ್ತೀವಿ, ಮತ್ತು ಗೇಟ್ವೇ ಯಾವುದು, ಡೇಟಾ ಅನಾಲಿಸಿಸ್ ಸಾಫ್ಟ್ವೇರ್ ಟೂಲ್ಸ್ಗಳು ಯಾವುದು, ಮತ್ತು ಹೇಗೆ ಟೆಸ್ಟ್ ಮಾಡ್ತೀವಿ, ಯಾವ್ಯಾವ ಇದರಲ್ಲಿ ಮೊದಲೇ ಏನು ಡಿಸೈನ್ ಮಾಡಿರ್ತೀರಲ್ಲ ಅಲ್ಲೇ ಟೆಸ್ಟಿಂಗ್ ಅಂತ ಹೇಳ್ತಾ ಹೋಗಬೇಕು. ಟೆಸ್ಟ್ ಎಲ್ಲಿ ಹೇಗೆ ಮಾಡ್ತೀವಿ ಮತ್ತು ಟ್ರಬಲ್ ಶೂಟ್ ಹೇಗೆ ಮಾಡ್ತೀವಿ, ಇಷ್ಟು ಬರೆದ್ರೆ ಈ ಕ್ವಶನಿಗೆ ಆನ್ಸರ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 10A.